ಹೆಲೋ ಎವ್ರಿವನ್, ಎಲ್ಲರಿಗೂ ನನ್ನ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಫಾರ್ಮಲ್ಲಿ ಒಂದು ರಸಪ್ರಶ್ನೆ ಕ್ವಶನ್ ಪೇಪರ್ನ ಹೇಗೆ ತಯಾರು ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಅದರಲ್ಲೂ ಮೊಬೈಲ್ನಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ಕೊಟ್ಟೆ. ಹಾಗೆ ಆ ವಿಡಿಯೋ ಕೊನೆಯಲ್ಲಿ ಒಂದು ವಿಷಯ ಕೂಡ ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ನ ಹೇಳ್ಕೊಡ್ತೀನಿ ಆ ಗೂಗಲ್ ಫಾರ್ಮ್ ಬಗ್ಗೆ ಅಂತ. ಅದು ನೀವು ರಸಪ್ರಶ್ನೆಯನ್ನು ಕಂಡಕ್ಟ್ ಮಾಡಿದ್ಮೇಲೆ ಅಲ್ಲಿ ಬರುವಂಥ ರಿಸಲ್ಟ್ ಶೀಟ್ನ ಹೇಗೆ ನೀವು ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೋಬೋದು, ಅಂದರೆ ನೀವು ಹೇಗೆ ತಗೋಬೋದು, ಮತ್ತು ಆ ರಿಸಲ್ಟ್ ಶೀಟ್ನ ನಿಮ್ಮ ಸುಪೀರಿಯರ್ಸ್ಗೆ ಆಗಲಿ ಅಥವಾ ಬೇರೆ ಯಾರಿಗಾದರೂ ಹೇಗೆ ಶೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಆ ಒಂದು ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಆದಷ್ಟು ಬೇಗ ಕೆಳಗೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೀವು ಎಲ್ಲ ನೋಟಿಫಿಕೇಷನ್ಸ್ನ ಕೂಡ ತಗೋಬೋದು. ಈಗ ನಾವು ನಮ್ಮ ಆ್ಯಕ್ಚುಯಲ್ ಟಾಪಿಕಿಗೆ ಹೋಗೋಣ. ಅದು ಗೂಗಲ್ ಫಾರ್ಮ್ ಟೆಸ್ಟ್ ಕಂಡಕ್ಟ್ ಮಾಡಿದ್ಮೇಲೆ ರಿಸಲ್ಟ್ ಶೀಟ್ ಎಲ್ಲಿರುತ್ತೆ, ನಮಗೆ ಹೇಗೆ ಸಿಗುತ್ತೆ, ಅದನ್ನ ಬೇರೆಯವ್ರಿಗೆ ಹೇಗೆ ನಾವು ಕಳಿಸ್ಬೋದು ಅಂತ ಈಗ ತೋರಿಸ್ಕೊಡ್ತೀನಿ. ಸೊ ಏನು ಮಾಡ್ಬೇಕು ನಾವೀಗ, ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಒಂದು ಗೂಗಲ್ ಫಾರ್ಮ್ ರಚನೆ ಆಗಿದೆ ಅಲ್ವಾ. ಸೊ ಅಂಥ ಒಂದು ಎಕ್ಸಾಂಪಲ್ನ ನಾನೀಗ ತಗೊಳ್ತೀನಿ. ನೋಡಿ, ಇಲ್ಲಿ ನಾವು ಕ್ವಶನ್ ಪೇಪರ್ನ ರೆಡಿ ಮಾಡಿದಲ್ಲಿ ನಾವು ಗೂಗಲ್ ಡ್ರೈವಲ್ಲಿ, ಕರೆಕ್ಟ್ ಅಲ್ವಾ. ಈಗ ನಾನು ಆ ಗೂಗಲ್ ಡ್ರೈವ್ಗೆ ಹೋಗ್ತೀನಿ. ಗೂಗಲ್ ಡ್ರೈವಲ್ಲಿ ನಾವು ಎಲ್ಲೋ ತಯಾರು ಮಾಡಿರುವಂಥ ಒಂದು ಗೂಗಲ್ ಫಾರ್ಮ್ ಇದ್ದೇ ಇರುತ್ತೆ. ಸೊ ನಾವು ಅದಕ್ಕೆ ನೇಮ್ ಕೂಡ ಮಾಡ್ಕೊಂಡಿರ್ತೀವಿ. ಈಗ ನಾನು ತಗೊಳ್ತಿರೋ ಎಕ್ಸಾಂಪಲ್ಲು ಇದು ಗ್ರೇಡ್ 1. ಇದಕ್ಕೆ ನಾವು ಒಂದು ವೀಕೆಂಡ್ ಕ್ವಿಜ್ನ ಕಂಡಕ್ಟ್ ಮಾಡಿದ್ದೀನಿ, ಆಯಿತಾ. ಈಗ ನಾನು ಆ ಒಂದು ಗೂಗಲ್ ಫಾರ್ಮ್ ಕ್ವಿಜ್ ಕಂಡಕ್ಟ್ ಮಾಡಿರೋ ಪೇಪರ್ಗೆ ಹೋಗ್ತೀನಿ. ನೋಡಿ, ಈಗ ನಮ್ಮ ಕ್ವಿಜ್ ಪೇಪರ್ ಓಪನ್ ಆಗಿದೆ. ಸೊ ನಿಮಗೆಲ್ಲ ನೆನಪಿರಬೇಕು, ನಮ್ಮ ಕ್ವಶನ್ ಪೇಪರ್ ಈ ಥರ ಇತ್ತಲ್ವಾ. ಸೊ ಕ್ಲಾಸು ಸೆಕ್ಷನ್ ಎಲ್ಲ ಕ್ವಶನ್ಸ್ ಹಾಕ್ಕೊಂಡಿದ್ದೀವಿ. ಸೊ ಎಷ್ಟು ಕ್ವಶನ್ಸ್ ಕೊಟ್ಟಿದ್ವಿ ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಮೇಲೆ ಕೊಟ್ಟಿರೋಂಥ ಟೋಟಲ್ ಪಾಯಿಂಟ್ಸ್, ಇಲ್ಲಿ ಎಷ್ಟು ಕ್ವಶನ್ ಕೊಟ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ. ಈಗ ಕ್ವಶನ್ ಪೇಪರ್ ಆಗಿದೆ, ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾಯಿತು. ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ, ಅದು ಎಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಎಲ್ಲಿ ಸಿಗುತ್ತೆ ನಮಗದು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರೆಸ್ಪಾನ್ಸಸ್ ಅಂತ ಅಲ್ವಾ. ಸೊ ರೆಸ್ಪಾನ್ಸಸ್ ಎಷ್ಟು ತೋರಿಸ್ತಾ ಇದೆ ಈಗ 28, ಅಂದರೆ 28 ಜನ ಇದನ್ನು ಅಟೆಂಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ನಾವೀಗ ಆ ರೆಸ್ಪಾನ್ಸಸ್ ಮೇಲೆ ಹೋಗೋಣ. ನೋಡಿ, 28 ರೆಸ್ಪಾನ್ಸಸ್ ಅಂದರೆ 28 ಜನ ಅಟೆಂಡ್ ಮಾಡಿದ್ದಾರೆ. ಸೊ ಈಗಲೂ ಕೂಡ ನಾನು ಲಿಂಕ್ನ ಶೇರ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಏನಕ್ಕೆ ಗೊತ್ತಾ, ಈ ಕ್ವಶನ್ ಪೇಪರ್ನ ನಾವಿನ್ನೂ ಎಕ್ಸಾಮ್ನ ಲಾಕ್ ಮಾಡಿಲ್ಲ. ಹೇಗೆ ಗೊತ್ತಾಗುತ್ತದು, ನನಗೆ ಇಲ್ಲಿ ಗೊತ್ತಾಗುತ್ತೆ. ಸ್ಟಿಲ್ ಇಟ್ ಈಸ್ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್. ಅಂದರೆ ನೀವು ಯಾರಿಗಾದರೂ ಈ ಬಟನ್ ಯೂಸ್ ಮಾಡಿ ಈ ಕ್ವಶನ್ ಪೇಪರ್ ಲಿಂಕ್ನ ಶೇರ್ ಮಾಡಿದ್ರೆ ಅವರು ಈಸಿಯಾಗಿ ಮತ್ತೆ ಎಕ್ಸಾಮ್ನ ಅಟೆಂಡ್ ಮಾಡಿ ನಿಮಗೆ ಸಬ್ಮಿಟ್ ಮಾಡಿದ ತಕ್ಷಣ ಇದು ಆನ್ಸರ್ಸ್ನ ತಗೊಳ್ತಾ ಹೋಗುತ್ತೆ, ಆಯಿತಾ. ಸೊ ಹಾಗಾಗಿ ನಾವೇನು ಮಾಡಬೇಕು ಗೊತ್ತಾ, ಎಕ್ಸಾಮ್ ಆಗಿದ ತಕ್ಷಣ ಈ ರೆಸ್ಪಾನ್ಸಸ್ನ ಏನು ಮಾಡ್ಕೋಬೇಕು, ನಾವು ಸ್ಟಾಪ್ ಮಾಡಬೇಕು. ನೋಡಿ, ಈಗ ನಾಟ್ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್. ಸೊ ರೆಸ್ಪಾನ್ಸಸ್ ಸ್ಟಾಪ್ ಆಗುತ್ತೆ. ಸೊ ನೀವು ರಿಸಲ್ಟ್ ಶೀಟ್ನ ಜನ್ರೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮೊದಲು ಮಾಡಬೇಕಿರೋ ಕೆಲಸ, ಈ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್ ಏನಿತ್ತು ಅದನ್ನು ಫಸ್ಟು ನಾಟ್ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್ ಅಂತ ಮಾಡ್ಕೊಳ್ಳಿ. ಅಂದರೆ ಎಕ್ಸಾಮ್ ಈಗ ಸ್ಟಾಪ್ ಆಗಿದೆ, ಆಯಿತಾ. ಮುಂದಕ್ಕೆ ರಿಸಲ್ಟ್ ಶೀಟ್ ಬೇಕಲ್ಲ. ಆ ರಿಸಲ್ಟ್ ಶೀಟ್ ಎಲ್ಲಿದೆ ಅಂದರೆ ನಿಮ್ಗೆ ಇಲ್ಲೊಂದು ಸಿಂಬಲ್ ಕಾಣ್ತಿರ್ಬೋದು. ಸೊ ಇದು ಎಕ್ಸೆಲ್ ಶೀಟ್. ಅಂದರೆ ನೀವು ಕಂಡಕ್ಟ್ ಮಾಡಿರೋಂಥ ಟೆಸ್ಟ್ ಮಾರ್ಕ್ಸ್ ಡೀಟೇಲ್ಸ್ ಏನೇನು ಕೊಟ್ಟಿದ್ರಿ ಅಲ್ವಾ, ಇನ್ಕ್ಲೂಡಿಂಗ್ ಕ್ವಶನ್ ನಂಬರ್ಸ್ ಆ್ಯಂಡ್ ದೇರ್ ಆನ್ಸರ್ಸ್, ಅದಷ್ಟು ಕೂಡ ಈ ಒಂದು ಎಕ್ಸೆಲ್ ಶೀಟಲ್ಲಿ ರೆಡಿ ಇರುತ್ತೆ. ಈಗ ನೀವೇನು ಮಾಡಬೇಕು, ಅದನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೋಬೇಕು. ನಾನೀಗ ಆ ಎಕ್ಸೆಲ್ ಶೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವಿಂಡೋ ಕಾಣಿಸುತ್ತೆ ಈ ಥರ, ಓಪನ್ docs.google.com ಲಿಂಕ್ಸ್ ವಿತ್ ಡ್ರೈವ್. ಈಗ ಜಸ್ಟ್ ಒನ್ಸ್ ಅಂತ ತಗೊಂಡಿದ್ದೀನಿ. ಸೊ ಯಾವ ಐ ಡಿನಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವೋ ಆ ಐ ಡಿಯಿಂದ ಓಪನ್ ಮಾಡೋಣ. ನೋಡಿ, ನಮ್ಮ ರಿಸಲ್ಟ್ ಶೀಟ್ ಈಗ ಓಪನ್ ಆಗಿದೆ. ಸೊ ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ, 28 ಜನ ಅಲ್ವಾ. ಬಟ್ ನಿಮ್ಗೆ ಇಲ್ಲಿ 29 ಅಂತ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ಆ ಸೀರಿಯಲ್ ನಂಬರ್ 1 ಇದು ಟೈಮ್ ಸ್ಟ್ಯಾಂಪ್ ಇಮೇಲ್ ಅಡ್ರೆಸ್ ಇದಕ್ಕೋಸ್ಕರ ಅಲ್ಲಿ ಯೂಸ್ ಆಗಿದೆ. ಸೊ ಟೋಟಲ್ 28 ಜನ ಸಬ್ಮಿಟ್ ಮಾಡಿರೋದು ಗೂಗಲ್
ಶೀಟ್, ದಟ್ ಮೀನ್ಸ್ ಎಕ್ಸೆಲ್ ಶೀಟ್ ನಮಗೆ ರಿಸಲ್ಟ್ ಶೀಟ್ ಜನ್ರೇಟ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಫಸ್ಟ್ ಕಾಲಮ್ ಇದೆ ಸೀರಿಯಲ್ ನಂಬರ್, ಸೆಕೆಂಡಲ್ಲಿ ಟೈಮ್ ಸ್ಟ್ಯಾಂಪ್, ಅಂದರೆ ಎಷ್ಟು ಗಂಟೆಗೆ ಅವರು ಆನ್ಸರ್ ಮಾಡಿದ್ದಾರೆ, ಮತ್ತು ಯಾವ್ಯಾವ ಮೇಲ್ ಐ ಡಿಯಿಂದ ಆನ್ಸರ್ ಮಾಡಿದ್ದಾರೆ, ಎಷ್ಟು ಸ್ಕೋರ್ ಬಂದಿದೆ, ಅವರ ನೇಮ್, ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ, ಅವರ ಕ್ಲಾಸ್ ಯಾವುದು, ಸೆಕ್ಷನ್ ಯಾವುದು, ಕ್ವಶನ್, ಮೊದಲನೇ ಕ್ವಶನ್ಗೆ ಆನ್ಸರ್ ಏನು ಮಾಡಿದ್ದಾರೆ. ಸೊ ಪ್ರತಿಯೊಂದು ನಿಮಗೆ ಈ ರಿಸಲ್ಟ್ ಶೀಟಲ್ಲಿ ಜನ್ರೇಟ್ ಆಗಿರುತ್ತೆ. ಈಗ ಈ ರಿಸಲ್ಟ್ ಶೀಟ್ನ ನೀವು ಕಳಿಸ್ಕೊಡ್ಬೇಕು, ಯಾರಿಗೆ ಬೇಕು ಅನಿಸುತ್ತೋ ಅವ್ರಿಗೆ ಕಳಿಸ್ಬೇಕು. ಆಗೇನು ಮಾಡ್ತೀವಿ ಗೊತ್ತಾ, ಈ 3 ನಿಮಗೆ ಡಾಟ್ಸ್ ಥರ ಕಾಣ್ತಿರ್ಬೋದು ಅಲ್ವಾ. ಸೊ ಆ ಡಾಟೆಡ್ ಸ್ಪಾಟ್ಸ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ನೋಡಿ, ಈ ಥರ ಓಪನ್ ಆಗುತ್ತೆ. ಈಗ ಒಂದು ಇಂಪಾರ್ಟೆಂಟು ಏನಪ್ಪ ಅಂದರೆ, ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ತೋರಿಸ್ತೀನಿ, ಕಾಪಿ ಲಿಂಕ್ ಅಂತ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ನೀವು ಲಿಂಕ್ನ ಕಾಪಿ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡಬೇಕಾಗತ್ತೆ. ಏನಕ್ಕೆ, ನೀವೇನಾದರೂ ಒಂದೇ ಸರಿ ಲಿಂಕ್ನ ಕಾಪಿ ಮಾಡಿ ಬೇರೆಗೆ ಕಳಿಸ್ಕೊಟ್ರೆ ಅವ್ರು ಅದನ್ನ ಓಪನ್ ಮಾಡೋಕ್ಕೆ ಹೋದರೆ ಅದು ಓಪನ್ ಆಗಲ್ಲ, ಆಯಿತಾ. ಸೊ ಅವ್ರಿಗೂ ಕೂಡ ಅದು ಓಪನ್ ಆಗಬೇಕು ಲಿಂಕ್ ಅಂತಂದರೆ ನೀವು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ, ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಯಾವುದು, ಶೇರ್ ಅಂತ. ಸೊ ಯಾರ ಜೊತೆ ಶೇರ್ ಮಾಡಬೇಕು, ಒಂದ್ಸರಿ ಅಲ್ಲಿರೋ ಇಮೇಜ್ ನೋಡಿ, ಒಬ್ಬ ವ್ಯಕ್ತಿ ಇಮೇಜ್ ಥರ ಕಾಣಿಸ್ತಾ ಇದೆ, ಪ್ಲಸ್ ಸೈನ್ ಇದೆ, ಅಂದರೆ ಅವರು ಕೂಡ ಇದನ್ನ ನೋಡಬೇಕಲ್ವಾ. ಸೊ ನೀವು ಲಿಂಕ್ನ ಕಾಪಿ ಮಾಡೋಕ್ಕಿಂತ ಮುಂಚೆ ಮೊದಲು ಮಾಡಬೇಕಿರೋ ಸ್ಟೆಪ್ ಯಾವುದು, ಶೇರ್ ಆಪ್ಷನ್ಗೆ ಹೋಗಬೇಕು. ಈಗ ನಾನು ಶೇರ್ ಆಪ್ಷನ್ಗೆ ಹೋಗ್ತೀನಿ, ಏನು ಬರುತ್ತೆ ನೋಡೋಣ. ನೋಡಿ, ಈಗ ಶೇರ್ ಆಪ್ಷನಿಗೆ ಬಂದಿದ ತಕ್ಷಣ ನಿಮಗೆ ಕೆಳಗಡೆ ಒಂದು ಸೆಂಟೆನ್ಸ್ ಕಾಣ್ತದೆ, ಹೂ ಹ್ಯಾಸ್ ಆ್ಯಕ್ಸಸ್ ಅಂತ ಅಲ್ವಾ. ಸೊ ನಾನಿಲ್ಲಿ ಆಲ್ರೆಡಿ ಆ್ಯಕ್ಸಸ್ನ 3 ಜನಕ್ಕೆ ಕೊಟ್ಟಿದ್ದೀನಿ. ನೀವು ಕೂಡ ಈ ಆ್ಯಕ್ಸಸ್ನ ಕೊಡಬೇಕು. ಯಾವ ಥರ ಆ್ಯಕ್ಸಸ್ ಕೊಡಬೇಕು ಅಂತ ಒಂದು ಸರಿ ಅಬ್ಸರ್ವ್ ಮಾಡಿ. ನೋಡಿ, ಆ ಆ್ಯಕ್ಸಸ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ, ಆಯಿತಾ. ಸೊ ಮೊದಲನೇದು ಯಾರಿಗೆ, ಸೊ ನಾನು ಓನರ್. ನೆಕ್ಸ್ಟ್ ಸೆಕೆಂಡ್ ಒನ್ ಒಬ್ಬರಿಗೆ ಕೊಟ್ಟಿದ್ದೀನಿ, ಅವ್ರನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಡಿಟರ್. ಇನ್ನೂ ಒಂದು ಸರಿ ಶೇರ್ ಮಾಡಿದ್ದೀನಿ, ಎಡಿಟರ್ ಅಂತ. ನೆಕ್ಸ್ಟ್ ಇನ್ನೊಬ್ರಿಗೆ ಶೇರ್ ಮಾಡಿದ್ದೀನಿ, ಅವರನ್ನು ಕೂಡ ಎಡಿಟರ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಆದರೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲಲ್ಲ, ಇಲ್ಲಿರೋ ಲಿಂಕ್. ಸೊ ಆ ಲಿಂಕ್ ಯಾವ ಥರ ಹೋಗ್ಬೇಕು ನೋಡಿ, ಎನಿ ಒನ್ ಆನ್ ದ ಇಂಟರ್ನೆಟ್ ವಿತ್ ದಿಸ್ ಲಿಂಕ್ ಕ್ಯಾನ್ ವ್ಯೂ. ಸೊ ಒಂದು ಸರಿ ನಾವು ಆಪ್ಷನ್ನ ಚೆಕ್ ಮಾಡೋಣ. ಈಗ ಅಲ್ಲಿ ಚೇಂಜ್ ಅಂತ ಇದೆ, ಕೊಡ್ತೀನಿ ನೋಡಿ ಏನಾಗ್ತಿದೆ ಅಂತ. ಸೊ ರಿಸ್ಟ್ರಿಕ್ಟೆಡ್, ಯಾರ್ಯಾರಿಗೆ, ಓನ್ಲಿ ಪೀಪಲ್ ಆ್ಯಡೆಡ್ ಕ್ಯಾನ್ ಓಪನ್, ಕರೆಕ್ಟ್ ಅಲ್ವಾ. ಇದೊಂದಿದೆ. ಸೊ ಅಲ್ಲಿ ಯಾರ್ಯಾರು, ಒಂದು ವ್ಯೂವರ್, ನೆಕ್ಸ್ಟ್ ಒನ್ ಕಮೆಂಟರ್, ನೆಕ್ಸ್ಟ್ ಒನ್ ಎಡಿಟರ್. ಈಗ ನೀವು ಕಳಿಸೋಂಥ ರಿಸಲ್ಟ್ ಶೀಟ್ನ ಆ ವ್ಯಕ್ತಿ ಏನು ಮಾಡಬೇಕು, ಅವ್ರು ಬರೀ ನೋಡಬೇಕು ಅಂತ ಅಂದರೆ ವ್ಯೂವರ್ನ ಸೆಲೆಕ್ಟ್ ಮಾಡಿ. ಅವ್ರು ಅದಕ್ಕೆ ಕಮೆಂಟ್ಸ್ ಕೊಡಬೇಕು ಅಂದರೆ ಕಮೆಂಟರ್ ಸೆಲೆಕ್ಟ್ ಮಾಡಿ. ಅವರೇನಾದರೂ ಆ ರಿಸಲ್ಟ್ ಶೀಟ್ನ ಎಡಿಟ್ ಮಾಡಬೇಕು ಅಂದರೆ ಅವ್ರಿಲ್ಲ ಕಾಪಿ ಮಾಡ್ಕೊಂಡು ಬೇರೆ ಕಡೆ ಸೇವ್ ಮಾಡೋದಾಗಲಿ, ಇಲ್ಲಲ್ಲಿರೋ ಕಾಲಮ್ಸ್ ಕೆಲವೊಂದು ಎಡಿಷನ್, ಅಂದರೆ ಆ ಕಡೆ ಈ ಕಡೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ಎಡಿಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಈ ನಾನು ಪ್ರೀವಿಯಸಲ್ಲಿ ತೋರಿಸಿದ್ನಲ್ಲ, ಇಲ್ಲಿ ಅವ್ರನ್ನೆಲ್ಲ ಏನಾಗಿ ತೊಗೊಂಡಿದ್ದೀನಿ, ಎಡಿಟರಾಗಿ ತೊಗೊಂಡಿದ್ದೀನಿ. ಯಾಕೆ, ಅವರು ಆ ಶೀಟ್ನ ಎಡಿಟ್ ಮಾಡ್ಕೋಬೋದು ಅಂತ, ಗೊತ್ತಾಯ್ತಲ್ವಾ. ಸೊ ಈಗ ನೀವು ಬರೀ ನೋಡಬೇಕು ಅವರು ಅಂತಂದರೆ ವ್ಯೂವರ್, ಇಲ್ಲ ಕಮೆಂಟರ್, ಇಲ್ಲ ಎಡಿಟರ್, ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿ. ಈಗ ವ್ಯೂವರ್ ಬೇಕು, ಸೊ ವ್ಯೂವರ್ ಅಂತ ಸೆಲೆಕ್ಟ್ ಮಾಡಿದೆ ಅಂದರೆ ಏನು ಬರುತ್ತೆ, ಈಗ ಎನಿ ಒನ್ ಆನ್ ದ ಇಂಟರ್ನೆಟ್ ವಿತ್ ದಿಸ್ ಲಿಂಕ್ ಕ್ಯಾನ್ ವ್ಯೂ, ಅವರು ನೋಡ್ಬೋದು ಅಂತ ಅರ್ಥ, ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಬ್ಯಾಕ್ ಹೋಗಿ ಶೇರ್ನ ಕ್ಲೋಸ್ ಮಾಡ್ಕೊಳ್ಳಿ. ನಮ್ಮ ರಿಸಲ್ಟ್ ಶೀಟ್ ಇದೆ. ಈಗ ಮತ್ತೆ ಏನು ಮಾಡಬೇಕು, ಆ 3 ಡಾಟ್ಸ್ ಇತ್ತಲ್ವ ಅಲ್ಲಿಗೆ ಹೋಗೋಣ. ಈಗ ನೀವು ಇಲ್ಲಿ ಕೊಟ್ಟಿರೋಂಥ ಲಿಂಕ್ ಇದೆ ಅಲ್ವಾ, ಆ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಸೊ ಲಿಂಕ್ ಕಾಪಿ ಟು ಕ್ಲಿಪ್ ಬೋರ್ಡ್. ಸೊ ನೀವು ಈಗ ಡೈರೆಕ್ಟಾಗಿ ಏನು ಮಾಡ್ಬೋದು ಗೊತ್ತಾ, ಐದರ್ ಯು ಕ್ಯಾನ್ ಶೇರ್ ದಟ್ ಲಿಂಕ್ ಇನ್ ವಾಟ್ಸಪ್ಪಲ್ಲಿ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ, ಆರ್ ಯು ಕ್ಯಾನ್ ಶೇರ್ ದಟ್ ಲಿಂಕ್ ಇನ್ ಇನ್ಸ್ಟಾಗ್ರಾಮ್, ಆರ್ ಯು ಕ್ಯಾನ್ ಶೇರ್ ದಟ್ ಇನ್ ಫೇಸ್ಬುಕ್ ಆರ್ ಇನ್ ಟೆಲಿಗ್ರಾಮ್. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಯಾವುದಿದೆಯೋ ಅದರಲ್ಲಿ ನೀವು ಲಿಂಕ್ನ ಶೇರ್ ಮಾಡಿ. ಯಾರಿಗೆ ಹೋಗಿರುತ್ತೆ ಅವರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರಿಗೆ ಆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ನೀವು ವ್ಯೂವರ್ ಅಂತ ಕೊಟ್ಟಿದ್ರೆ ನೋಡ್ಬೋದು ಅಷ್ಟೇ, ಕಮೆಂಟರ್ ಅಂತ ಕೊಟ್ಟಿದ್ರೆ ಕಮೆಂಟ್ ಮಾಡ್ಕೋತಾರೆ, ಎಡಿಟರ್ ಅಂತ ಕೊಟ್ಟಿದ್ರೆ ಅವರದನ್ನ ಎಡಿಟ್ ಮಾಡಿಕೊಂಡು ಸೇವ್ ಮಾಡ್ಕೋತಾರೆ. ಸೊ ಇದು ನಾವು ಹೇಗೆ ಒಂದು ಕ್ವೆಶ್ಚನ್ ಪೇಪರ್ ಟೆಸ್ಟ್ ಕಂಡಕ್ಟ್ ಆದಮೇಲೆ ಆ ರಿಸಲ್ಟ್ ಶೀಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಹಾಗೆ ಹೇಗೆ ಇನ್ನೊಬ್ಬರಿಗೆ ಅದನ್ನ ಶೇರ್ ಮಾಡೋದು ಅನ್ನೋದು ವಿಡಿಯೋನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಇದನ್ನು ಬೇರೆಯವ್ರಿಗೆ ಕೂಡ ಫಾರ್ವರ್ಡ್ ಮಾಡಿ. ಸೊ ತುಂಬ ಜನಕ್ಕೆ ನೀಡಿರುತ್ತಲ್ವ. ಸೊ ಇತ್ತೀಚೆಗೆಲ್ಲ ಆನ್ಲೈನ್ ಕ್ಲಾಸಸ್ ಆಗಿದೆ, ಎಲ್ಲ ಆನ್ಲೈನಲ್ಲೇ ನಡೀತಾ ಇದೆ. ಸೊ ಫ್ಯೂಚರ್ ಕೂಡ ಟೆಕ್ನಾಲಜಿ ತುಂಬ ಚೆನ್ನಾಗಿ ಡೆವಲಪ್ ಆಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ, ಎಸ್ಪೆಷಲಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಆ ಪರ್ಪಸ್ಗೆ ಇದನ್ನು ನಾನು ನಿಮಗೆಲ್ಲ ಹೇಳ್ಕೊಡ್ತಾ ಇರೋದು. ಸೊ ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.